ನಮಸ್ಕಾರ, ನಾನು ನಿಮ್ಮ ಸಾಯಿ ಕೃಷ್ಣನ್ ತಾಂತ್ರಿಕ್. ನಮ್ಮ ಶ್ರೀ ದೈವ ನುಡಿ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಏನಂತಂದರೆ 2025 ಮತ್ತು 27 ರಾಶಿ ಭವಿಷ್ಯದ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಯುಗಾದಿಯ ರಾಶಿ ಭವಿಷ್ಯದ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಅದರಲ್ಲಿಯೂ 3ನೇ ರಾಶಿ ಅಂತಂದರೆ ಮಿಥುನ ರಾಶಿಯವರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಮಿಥುನ ರಾಶಿಯವರಿಗೆ ಈ ವರ್ಷ ಏನು ಅಂತಂದರೆ ಸಾಕಷ್ಟು ಸಮಸ್ಯೆಗಳನ್ನು ಹೋದ ವರ್ಷ ಏನು ಅನುಭವಿಸ್ತಾ ಇದ್ದರೆ ಈ ವರ್ಷ ಉತ್ತಮವಾದಂತಹ ಫಲಿತಾಂಶ ಅನ್ನೋದು ಸಿಗುತ್ತೆ. ನಿಮಗೆ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಪೂರ್ಣ ಪ್ರಮಾಣವಾಗಿ ಎಲ್ಲ ರೀತಿಯಲ್ಲಿ ಕಾರ್ಯಸಿದ್ಧಿ ಅನ್ನೋದಾಗುತ್ತೆ. ಅದಕ್ಕೆ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥ ಜನಗಳಿಗೆ ತುಂಬಾ ಉತ್ತಮವಾಗಿದೆ. ಮತ್ತು ದೂರದ ಪ್ರಯಾಣ ಮಾಡಬೇಕಂತಿರುವಂಥ ಜನರಿಗೆ ತುಂಬ ರೀತಿಯಲ್ಲಿ ಅನುಕೂಲಕರವಾಗಿದೆ. ಮತ್ತು ಸಾಕಷ್ಟು ಏನಂತಂದರೆ ನಿಮಗೆ ಕೀರ್ತಿ ಅನ್ನೋದು ಪೂರ್ಣ ಪ್ರಮಾಣವಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ನಿಮ್ಮ ಪಾಲಿಗೆ ಈ ವರ್ಷ ಕರುಣಿಸ್ತಾ ಇದೆ. ಏನಂತಂದರೆ ಮತ್ತು ಕೃಷಿ ಭೂಮಿಯ ವಿಚಾರದಲ್ಲಿ ಆಗಿರುವಂಥದ್ದು, ಕೃಷಿ ಭೂಮಿಯಲ್ಲಿ ಬೆಳೆಗಳನ್ನು ಹಾಕಿರ್ತೀರ, ಉತ್ತಮವಾದಂಥ ಫಲಿತಾಂಶನದು ಈ ವರ್ಷ ಮಿಥುನ ರಾಶಿಯವರಿಗೆ ಬರುತ್ತೆ. ಮತ್ತು ಕೆಲಸಗಳಲ್ಲಿ ಏನಂತಂದರೆ ನಿಮಗೆ ಇಂಕ್ರಿಮೆಂಟ್ ಆಗುವಂಥದ್ದು, ಹೈ ಪೊಸಿಷನ್ಗೆ ಹೋಗ್ಬಿಟ್ಟು ಕೆಲಸ ಮಾಡುವಂಥದ್ದು ಈ ವರ್ಷ ಇದೆ ನಿಮಗೆ. ಮತ್ತು ಹೆಚ್ಚಿನ ಸಮಸ್ಯೆಗಳನ್ನೋದು ಎದರಲ್ಲಿ ಬರ್ತದೆ ಅಂತಂದರೆ ನಿಮಗೆ ಆರೋಗ್ಯ ಸಮಸ್ಯೆಗಳಲ್ಲಿ ಬರುತ್ತೆ. ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರುವಂಥದ್ದು ತುಂಬಾ ಉತ್ತಮವಾಗಿದೆ. ಈ ವರ್ಷ ಏನು ಅಂತಂದರೆ ತುಂಬ ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಮಿಥುನ ರಾಶಿಯವರು ಪಡ್ತೀರಾ. ಸ್ವಲ್ಪ ಕೇರ್ಫುಲ್ ಆಗಿರುವಂಥದ್ದು ತುಂಬ ಒಳ್ಳೆಯದು. ಮತ್ತು ವಾಹನ ಖರೀದಿ ಮಾಡುವಂಥವ್ರು ಏನು ಮಾಡಬೇಕಂದ್ರೆ ಒಂದು ಗುರುವಾರ ಶುಕ್ರವಾರ ವಾಹನ ಖರೀದಿ ಅನ್ನೋದು ಮಾಡಬಾರ್ದು. ಯಾತಕ್ಕಂದರೆ ತುಂಬಾ ಡೇಂಜರ್ ಅನ್ನೋದು ದಿನಗಳು ಗುರುವಾರ ಶುಕ್ರವಾರ ಅನ್ನೋದು ನಿಮಗೆ ಈ ವರ್ಷ ಬಂದಿದೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಮತ್ತು ಹೊಸ ಭೂಮಿ ಖರೀದಿ ಮಾಡುವಂಥವ್ರಿಗೆ ತುಂಬಾ ಉತ್ತಮವಾಗಿದೆ. ಈ ವರ್ಷ ಮಿಥುನ ರಾಶಿಯವರಿಗೆ ಶಿಕ್ಷಣದ ಬಗ್ಗೆ ತುಂಬಾ ರೀತಿಯಲ್ಲಿ ಒಳ್ಳೆಯದನ್ನದಿದೆ. ಮಕ್ಕಳು ಓದ್ತಾ ಇರಲಿಲ್ಲಂಥ ಮಕ್ಕಳುಗಳು ಈ ವರ್ಷ ಫಸ್ಟ್ ರ್ಯಾಂಕ್ ಬರುವಂಥವ್ರು ಇದ್ದಾರೆ. ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಮಕ್ಕಳಿಗೆ ತುಂಬ ಒತ್ತಡವನ್ನು ಕೊಡೋಕ್ಕೆ ಹೋಗಬೇಡಿ. ಓದಿ ಅಂತ ಒತ್ತಡವನ್ನು ಕೊಡಬೇಡಿ. ಯಾಕಂತಂದರೆ ತುಂಬ ರೀತಿಯಲ್ಲಿ ಭಯಪಡುವಂಥದ್ದು ಸಾಕಷ್ಟಿದೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ತಂದೆ ತಾಯಿಯವರು ಶೇರ್ ಮಾರ್ಕೆಟಲ್ಲಿ ಹಾಕಿರುವಂಥ ಹಣವನ್ನು ತುಂಬ ರೀತಿಯಲ್ಲಿ 1 to double ಆಗುವಂಥದ್ದಿದೆ. ಕೀರ್ತಿ ಬರುತ್ತೆ ಅಂತ ತುಂಬಾ ಹಿಗ್ಗಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಪಕ್ಕದಲ್ಲಿರುವಂಥ ಶತ್ರುಗಳೇ ನಿಮ್ಮನ್ನು ತುಳಿಯುವಂಥದ್ದು ಈ ವರ್ಷ ತುಂಬ ಜಾಸ್ತಿ ಇದೆ. ಹಿತಶತ್ರುಗಳು ಅನ್ನೋದು ಈ ವರ್ಷ ನಿಮಗೆ ಸಾಕಷ್ಟು ಆಗ್ತಾರೆ. ಯಾಕಂತಂದರೆ ಕೀರ್ತಿ, ಲಾಭ ಮತ್ತು ನಿಮಗೆ ಹಣಕಾಸುಗಳು ಅಡ್ಡಾಡಿರ್ತಿರುವಂಥ ವಿಚಾರ ಏನಿರ್ತದೆ ಅದರಲ್ಲೇ ನಿಮಗೆ ಪೆಟ್ಟುಗಳನ್ನು ಬೀಳಿಸ್ಬಿಟ್ಟು ನಿಮಗೆ ಮೂಲೆಯ ಗುಂಪು ಮಾಡುವಂಥ ವಿಚಾರಗಳಿರ್ತದೆ. ಆದಷ್ಟು ಸ್ವಲ್ಪ ಜಾಗರೂಕತೆಯಾಗಿರಿ. ಮತ್ತು ಆ ಪ್ರೀತಿಯ ವಿಚಾರದಲ್ಲಿ ಆಗಿರುವಂಥದ್ದು ಏನಂತಂದರೆ ಗಂಡು ಹೆಣ್ಣು ಪ್ರೀತಿ ಮಾಡ್ತಿರ್ತಾರೆ, ಮನೆಯಲ್ಲಿ ಒಪ್ಸಲಾರಂಥ ವಿಚಾರಗಳಿರ್ತದೆ. ಈ ವರ್ಷ ನೀವು ಮನೆಯಲ್ಲಿ ಹೇಳುವಂಥ ವಿಚಾರಗಳು ಹೇಳ್ತು ಅಂದರೆ ನಿಮಗೆ ಕಂಕಣದ ಭಾಗ್ಯ ಅನ್ನೋದು ಪೂರ್ಣ ಪ್ರಮಾಣವಾಗಿ ಕೂಡಿ ಬರ್ತದೆ. ಮನೆಯಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾರಂತ ಹೇಳ್ಬೋದು. 100% ನೀವು ಹೇಳ್ಕೊಂಡಿರುವಂಥ ಕೆಲಸಗಳು ಎಲ್ಲ ರೀತಿಯಲ್ಲಿ ಸಕ್ಸಸ್ ಅನ್ನೋದಾಗ್ತದೆ. ಗಣಪತಿಯ ಆರಾಧನೆ ಮಾಡುವಂಥದ್ದು, ಗಣಪತಿಯವರಿಗೆ ಗರಿಕೆಯನ್ನು ಕೊಟ್ಬಿಟ್ಟು ನೀವು ಆರಾಧನೆ ಮಾಡ್ತು ಅಂತಂದರೆ ನೀವು ಅಂದ್ಕೊಂಡಿರೋಂಥ ಕಾರ್ಯಸಿದ್ಧಿ ಅನ್ನೋದು ಪೂರ್ಣ ಪ್ರಮಾಣವಾಗಿ ಸಿದ್ಧಿ ಅನ್ನೋದಾಗ್ತದೆ. ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.